ಗೆಲುವಿನ ಆಧಾರದ ಮೇಲೆ ಕೆಲವರು ಟಿಕೆಟ್ ಫಿನಾಲೆ ಟಾಸ್ಕ್ ನಲ್ಲಿ ತಮ್ಮ ಸ್ಥಾನವನ್ನು ಖಾತರಿಪಡಿಸಿಕೊಳ್ಳುತ್ತಾರೆ. ಅದೇ ನಾವುಗಳು ನೋಡಿದ್ರೆ ಅವ್ರು ಹೇಳ್ತಾಡಂಗಿಲ್ಲ. ನಾನು ಹಂಗೆ ಹೊಡಿತೀನಿ. ಎಲ್ಲಿ ಹೇಳ್ತಾಡ್ದೆ ಕಾಪಾಡ್ಕೋಗ್ರು 2 ಸೆಕೆಂಡಿಗೆ ಬೀಳಿಸ್ತೀನಿ ಅದನ್ನ. ಸ್ಟಾರ್ಟ್. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಮನೆ ಈಗ ಟಿಕೆಟ್ ಫಿನಾಲೆಗಾಗಿ ರಣರಂಗ ಆಗಿದೆ. ಎಲ್ಲರೂ ಆರ್ಭಟಿಸ್ತಾ ಇದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇಷ್ಟು ದಿನ ಯಾರೆಲ್ಲ ಸೈಲೆಂಟ್ ಆಗಿ ಇದ್ರು ನೋಡಿ, ಅವರೆಲ್ಲರೂ ಈಗ ಫುಲ್ ರ್ಯಾಂಪ್ ಆಗಿ ಆಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅಗ್ರೆಸಿವ್ ಮುಖವಾಡವನ್ನ ತೋರಿಸ್ತಾ ಇದ್ದಾರೆ. ತ್ರಿವಿಕ್ರಮ್ ಆಗಿರ್ಬೋದು, ತ್ರಿವಿಕ್ರಮ್ ತುಂಬಾ ತಾಳ್ಮೆಯಿಂದ ಇರ್ತಾ ಇದ್ರು. ಅಷ್ಟಾಗಿ ಅವರು ಟ್ರಿಗರ್ ಆಗ್ತಾ ಇರ್ಲಿಲ್ಲ. ಬಟ್ ನಿನ್ನೆ ಮತ್ತೆ ಇವತ್ತಿನ ಪ್ರೋಮೋದಲ್ಲಿ ನಾವು ನೋಡ್ತಾ ಇದ್ರೆ, ನಿನ್ನೆ ಟಾಸ್ಕ್ ಆಗಿರ್ಬೋದು, ಇವತ್ತಿನ ಪ್ರೋಮೋ ನೋಡ್ತಾ ಇದ್ರೆ ತ್ರಿವಿಕ್ರಮ್ ಅದ್ ಯಾಕೋ ಏನೋ ಟ್ರಿಗರ್ ಆಗ್ತಾ ಇದ್ದಾರೆ. ಬೇಕಂತ ಅಗ್ರೆಸಿವ್ ಆಗಿ ಆಡ್ಬೇಕು, ಹಂಗಿದ್ರೆ ಟಿಕೆಟ್ ಸಿಗುತ್ತೆ ಅನ್ನೋದೇನಾದ್ರೂ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ತ್ರಿವಿಕ್ರಮ್ ಅವರು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಹನುಮಂತ ಲಮಾಣಿ ಆಗಿರ್ಬೋದು, ಮತ್ತೆ ಮೋಕ್ಷಿತಾ, ಗೌತಮಿ, ಭವ್ಯ, ಧನ್ರಾಜ್, ಚೈತ್ರ ಎಲ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಎಲ್ರು ನಿನ್ನೆ ನೀವು ಗಮನಿಸಬಹುದು, ಎದ್ನೋ ಬಿದ್ನೋ ಅನ್ನೋಂಗ್ ಆಟ ಆಡ್ತಾ ಇದ್ರು. ಕೆಳಗ್ ಬಿದ್ರು ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಕೆಲವರು ಅರ್ಚ್ತಾ ಇದ್ರು, ಪಾಪ ಹೆಣ್ಮಕ್ಳೆಲ್ಲ ಸ್ವಲ್ಪ ಬೇಜಾರಾಯ್ತು. ಬಟ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಯಾಕೆ ಎಲ್ಲ ಫೈಟ್ ಅಂತಂದ್ರೆ ಅವ್ರಿಗೆ ಫಿನಾಲೆ ಹೋಗ್ಬೇಕು ಅನ್ನೋ ಹಂಬಲ. ಸೊ ಹೀಗಾಗಿ ಇಷ್ಟು ದಿನ ಅವರು ಸರ್ವೈವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ವೀಕ್ ಮಾತ್ರ ಎಲ್ಲಾದ್ರೂ ಒಂದ್ ಸ್ವಲ್ಪ ಅವರು ನರ್ವಸ್ ಆಗ್ಬಿಟ್ರೆ, ಒಂದ್ ಸ್ವಲ್ಪ ಎಡವು ಬಿಟ್ರು ಕೂಡ ಫಿನಾಲೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಇರೋದ್ರಲ್ಲಿ 9 ಜನ. ಆ 9 ಜನದಲ್ಲಿ 8 ಜನ ಲೂಸರ್, ಒಬ್ರು ಮಾತ್ರ ವಿನ್ನರ್ ಆಗ್ತಾರೆ. ಸೊ ಆ 8 ಜನ ಲೂಸರ್ ಏನಿದಾರಲ್ಲ, ಅದರಲ್ಲಿ ಸೇರ್ಪಡೆ ಆಗಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಅದರ ಜೊತೆಗೆ ಟಿಕೆಟ್ ಫಿನಾಲೆ 5 ಜನಕ್ಕೆ ಮಾತ್ರ ಫಿನಾಲೆ ಟಿಕೆಟ್ ಅಂತೂ ಸಿಗುತ್ತೆ. ಸೊ ಯಾರ್ಯಾರಿಗೆ ಫಿನಾಲೆ ಟಿಕೆಟ್ ಸಿಗುತ್ತೆ, ಸೊ ಆ ಟಿಕೆಟ್ ಅನ್ನ ಪಡೆದುಕೊಳ್ಬೇಕಲ್ವಾ. ಸೊ ಹೀಗಾಗಿ ಎಲ್ರು ಕೂಡ ಹಾತೊರಿತಾ ಇದ್ದಾರೆ. ಟಿಕೆಟ್ ಸಿಗ್ಲೇಬೇಕು, ಆಗಿದ್ದಾಗ್ಲಿ ಏನಾದ್ರೂ ಆಗ್ಲಿ. ಫ್ರೆಂಡ್ಶಿಪ್ ಏನೇ ಇದ್ರು ಹೊರಗ್ ನೋಡ್ಕೊಳ್ಳೋಣ ಬಂದಾದ್ಮೇಲೆ. ಬಟ್ ಈಗ ಆಟ ಆಡ್ಲೇಬೇಕು, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಸಿಗ್ಲೇಬೇಕು ಅನ್ನೋ ಲೆಕ್ಕದಲ್ಲಿ ಎಲ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಯಾಕೆ ಸುಳ್ಳು ಹೇಳ್ಬೇಕು, ಎಲ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇವತ್ತಿನ ಪ್ರೋಮೋನ ನಾವು ನೋಡ್ತಾ ಹೋಗೋಣ. ಸೊ ನಾವ್ ಇವತ್ತಿನ ಪ್ರೋಮೋವನ್ನ ಗಮನಿಸ್ತಾ ಹೋಗೋಣ. ಸೊ ಇವತ್ತಿನ ಪ್ರೋಮೋದಲ್ಲಿ ಮತ್ತೆ ತ್ರಿವಿಕ್ರಮ್ ಮತ್ತೆ ಮಂಜು ನಡುವೆ ಜುಗಲ್ಬಂದಿ ಆಗಿದೆ. ತ್ರಿವಿಕ್ರಮ್ಗೆ ಮಂಜು ಅವರೇನೋ ಮುಖಕ್ಕೆನ ಹೊಡೆದ್ರಂತೆ, ಅಂತಂದ್ರೆ ಬಟ್ಟೆನ ಜಗ್ಗಿದ್ರಂತೆ. ಹಾಗಾಗಿ ಫೌಲ್ ಆಗಿದೆ. ಆದ್ರೂ ಸಹಿತ ಆಟವನ್ನ ಕಂಟಿನ್ಯೂ ಮಾಡಿದಕ್ಕಾಗಿ ಬಿಗ್ ಬಾಸ್ ಆ ಆಟವನ್ನ ರದ್ದು ಮಾಡಿ, ಅಂತಂದ್ರೆ ಅವರಿಬ್ಬರ ಆಟ ಅಷ್ಟೇ, ಅದನ್ನ ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಆಟ ಆಡ್ಸಿದ್ದಾರೆ. ಸೊ ಆ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಒಂದು ಓವರ್ ಕಾನ್ಫಿಡೆಂಟ್ ಆಗಿ ಒಂದು ಮಾತು ಹೇಳಿದ್ದಾರೆ. ನೋಡು, 1 ನಿಮಿಷದಲ್ಲಿ ಉಡಿಸ್ತೀನಿ, ಎಲ್ಲಾ ಮುಗಿಸ್ಬಿಡ್ತೀನಿ, ನೀರೇನಿರುತ್ತಲ್ಲ ಅದನ್ನೆಲ್ಲ ಚೆಲ್ಲಿಸ್ಬಿಡ್ತೀನಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಸೊ ಆಟ ಏನೇನಾಯ್ತು ಅದನ್ನ ನಾವು ಪ್ರೋಮೋ ನೋಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ಸರಣಿ ಟಾಸ್ಕ್ ಗಳನ್ನು ನೀಡಲಿದ್ದಾರೆ. ಬಿಗ್ ಬಾಸ್ ಸರಣಿ ಟಾಸ್ಕ್ ಗಳನ್ನ ನೀಡ್ತಾ ಇದ್ದಾರೆ. ನಿನ್ನೆ ಕೂಡ ಹೇಗೆ ಇತ್ತು ಟಾಸ್ಕ್, ತುಂಬಾ ಚೆನ್ನಾಗಿತ್ತು. ಇವತ್ತು ಕೂಡ ಒಂದು ಟಾಸ್ಕ್ ಅನ್ನ ಆಯೋಜನೆ ಮಾಡಿದ್ದಾರೆ. ಚೆನ್ನಾಗಿದೆ ಟಾಸ್ಕ್, ಚೆನ್ನಾಗಿದೆ. ಗೆಲುವಿನ ಆಧಾರದ ಮೇಲೆ ಹೆಂಗ್ ಬಾರಿಸ್ತಾ ಇದಾರೆ ನೋಡಿ. ಕೆಲವರು ಟಿಕೆಟ್ ಫಿನಾಲೆ ಟಾಸ್ಕ್ ನಲ್ಲಿ ತಮ್ಮ ಸ್ಥಾನವನ್ನು ಖಾತರಿಪಡಿಸಿಕೊಳ್ಳುತ್ತಾರೆ. ಗೆಲುವಿನ ಆಧಾರದ ಮೇಲೆ ಟಿಕೆಟ್ ಫಿನಾಲೆ ಈ ಒಂದು ಆಟಕ್ಕೆ ಅವರು ತಮ್ಮ ಸ್ಥಾನವನ್ನ ಖಾತರಿ ಪಡಿಸ್ಕೊಳ್ತಾರೆ. ಇನ್ನು ಕೆಲವರು ಪಾಲ್ಗೊಳ್ಳುವ ಅವಕಾಶವನ್ನೇ ಕಳೆದುಕೊಳ್ಳುತ್ತಾರೆ. ಅದೇ ಆ ಆಟಕ್ಕೆ ಅವರು ಆಟಕ್ಕೆ ಪಾಲ್ಗೊಳ್ಳುವ ಅವಕಾಶವನ್ನ ಕಳೆದುಕೊಳ್ತಾರೆ. ಅವ್ರು ಹೇಳ್ತಾಡಂಗಿಲ್ಲ. ಅಂದ್ರೆ ಅವ್ರೇನೋ ತ್ರಿವಿಕ್ರಮ್ ಅವ್ರಿಗೆ ಮಂಜು ಅವ್ರೇನೋ ಹೊಡೆದ್ರಂತೆ. ಸೊ ಅದನ್ನ ಅವ್ರು ಹೇಳ್ತಾರೆ, ಅದೇ ಏಟನ್ನ ನಾನು ಹೊಡೆದ್ರೆ ಅಂತ ಕೇಳ್ತಾ ಇದ್ದಾರೆ. ಆಗ ಮಂಜು ಅವರು, ನಾನು ಎಲ್ಲಿ ತಳ್ಳಾಡ್ದೆ, ನಾನು ಎಲ್ಲಿ ಎಳೆದಾಡ್ದೆ ಅಂತ ಹೇಳ್ತಾ ಇದಾರೆ. ಅದ್ರ ಜೊತೆಗೆ ತ್ರಿವಿಕ್ರಮ್ ಅವರೇನೋ ಮಂಜುಗೆ ಎಳೆದಾಡಿದ್ರಂತೆ. ಸೊ ಅವ್ರು ಹೇಳ್ತಾ ಇದಾರೆ, ಅವ್ರು ಎಳೆದಾಡೋ ಹಂಗಿಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಅದೇ ಏಟನ್ನ ನಾನು ಹೊಡೆದ್ರೆ ಅಂತ ಹೇಳಿ ಇಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ತಿದ್ದಾರೆ. ಒಂದಷ್ಟು ಆಟದ ಬರದಲ್ಲಿ ಒಂದಿಷ್ಟು ಕ್ಲಾಶಸ್ ಆಗಿದೆ ಇವ್ರ ಮಧ್ಯೆ. ಅದ್ರ ಜೊತೆಗೆ ಅಂದ್ರೆ ಏನೋ ಒಂದು ಏಟು ಬಿದ್ದಿರತ್ತೆ ಅಂತ ಅನ್ಕೊಳ್ಳಿ, ಅಂದ್ರೆ ಹೊಡಿತಾ ಮುಖಕ್ಕೇನೋ ಬಿದ್ದಿರ್ಬೋದು. ಸೊ ಅವ್ರು ಹೇಳ್ತಿದ್ದಾರೆ. ಬಟ್ ರಜತ್ ಅವ್ರು ಇದನ್ನ ಯಾವ ರೀತಿ ಗಮನಿಸಿದಾರೆ ಗೊತ್ತಿಲ್ಲ. ಯಾಕಂತಂದ್ರೆ ಕ್ಯಾಪ್ಟನ್ ಆಗಿರೋರು ಅವರೇ, ಮತ್ತೆ ಅವ್ರಿಗೆ ಆಲ್ಮೋಸ್ಟ್ ಈ ವಾರ ಉಸ್ತುವಾರಿನೇ ಸಿಕ್ಕಿರತ್ತೆ. ಸೊ ಅವರೇ ಈ ಆಟವನ್ನ ಗಮನಿಸಿರ್ಬೇಕು. ಸೊ ನೋಡೋಣ ಯಾವ ರೀತಿ ಅವರು ಈ ಆಟನ ಗಣನೆಗೆ ತೆಗೆದುಕೊಂಡಿರ್ತಾರೆ ಅಂತ. ಫೌಲ್ ಆಗಿದೆ ಅಲ್ವಾ ರಜತ್ ಅಂತ ಹೇಳ್ತಾರೆ ಮಂಜು ಅವರು ರಜತ್ ಅವರಿಗೆ. ರಜತ್ ಅವರು ಹೇಳ್ತಾರೆ, ಜಗ್ ಕಾಪಾಡಕೊಳಕ್ ಆಗೋದಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ತ್ರಿವಿಕ್ರಮ್ ಅವರು ನಾನು ಆಗ್ಲೇ 1 ನಿಮಿಷ ಅಂತ ಹೇಳಿದೆ, ಬರೀ 2 ಸೆಕೆಂಡ್ ಅಲ್ಲಿ ಬಿಳಿಸ್ಬಿಡ್ತೀನಿ ಆ ಜಗ್ನ, ಜಾರಲ್ಲಿರೋ ನೀರ್ನ ಅಂತ ಹೇಳ್ತಿದ್ದಾರೆ. ಓವರ್ ಕಾನ್ಫಿಡೆಂಟ್.
ರಾತ್ರಿ 9:30 ಇಬ್ಬರ ನಡುವೆ ಚೆನ್ನಾಗಿ ಜುಗಲ್ಬಂದಿ ನಡೀತಾ ಇದೆ ಅಂತ ಹೇಳ್ಬೋದು. ಬಟ್ ಇದು ಓವರ್ ಆಲ್ ಸಾರಾಂಶವನ್ನ ನಾವು ಹೇಳೋದಾದ್ರೆ, ಬಿಗ್ ಬಾಸ್ ಈ ಟಾಸ್ಕ್ ಅನ್ನ ಹೆಂಗ್ ರೆಡಿ ಮಾಡಿದ್ದಾರೆ ಅಂತಂದ್ರೆ, 2 ತಂಡಗಳನ್ನಾಗಿ ರಚನೆ ಮಾಡಿ ಈ ಟಾಸ್ಕ್ ಅನ್ನ ಆಡ್ಲಿಕ್ಕೆ ಬಿಟ್ಟಿದ್ದಾರೆ. ಅಂತಂದ್ರೆ ಪ್ರತಿ ತಂಡದಿಂದ ಒಬ್ಬೊಬ್ರು ಸದಸ್ಯರು ಬರಬೇಕು, ಇಬ್ಬಿಬ್ರಿಗೆ ಒಂದು ಕನೆಕ್ಟರ್ ಅನ್ನ ಕೊಟ್ಟಿರ್ತಾರೆ. ಸೊ ಅಂದ್ರೆ ಬೆಲ್ಟ್ ಅನ್ನ ಕಟ್ಟಿರ್ತಾರೆ ಅಂತ ಕಾಣಿಸುತ್ತೆ ಅವರಿಬ್ಬರಿಗೂ. ಸೊ ನಂತರ ಕೈಯಲ್ಲಿ ಒಂದು ಬಟ್ಟೆದ್ ಇದನ್ನಿರುತ್ತೆ, ಅದೇನು ಅಷ್ಟಾಗಿ ಏಟು ಬೀಳೋದಿಲ್ಲ. ಸೊ ಅದರಿಂದ ಅವರು ಆಟವನ್ನ ಆಡ್ತಾ ಇರಬೇಕು. ಮತ್ತೆ ಅವರ ಕೈಯಲ್ಲಿ ಒಂದು ಜಾರನ್ನ ಕೊಟ್ಟಿದ್ದಾರೆ, ಆ ಜಾರಲ್ಲಿ ನೀರಿರುತ್ತೆ. ಸೊ 2 ತಂಡ ಅಂತ ಹೇಳಿದೆ, ಪ್ರತಿಯೊಂದು ತಂಡಕ್ಕೂ ಕೂಡ ಒಂದು ಕಲರ್ ಅಂತ ಕೊಟ್ಟಿದ್ದಾರೆ. ಸೊ ಅಂತಂದ್ರೆ ಮಂಜು ಅವರ ತಂಡಕ್ಕೆ, ಅಂದ್ರೆ ಈ ತಂಡದ ನಾಯಕರಾಗಿ ಇಲ್ಲಿ ತ್ರಿವಿಕ್ರಮ್ ಮತ್ತೆ ಮಂಜು ಅವರಿದ್ದಾರೆ. ಮಂಜು ಅವರ ತಂಡದಲ್ಲಿ ಗೌತಮಿ, ಧನ್ರಾಜ್ ಮತ್ತೆ ಚೈತ್ರ ಇದ್ರೆ, ಮತ್ತೆ ಇಲ್ಲಿ ತ್ರಿವಿಕ್ರಮ್ ಅವರ ತಂಡದಲ್ಲಿ ಹನುಮಂತು ಮತ್ತೆ ಇಲ್ಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಇವರೆಲ್ಲರೂ ಸೇರಿ ರಜತ್ ಅವರ ತ್ರಿವಿಕ್ರಮ್ ಅವರ ತಂಡದಲ್ಲಿದ್ದಾರೆ. ಸೊ ತ್ರಿವಿಕ್ರಮ್ ಅವರ ತಂಡದ ಕಲರ್ ಯಾವುದು ಅಂತಂದ್ರೆ ರೆಡ್, ಮಂಜು ಅವರ ತಂಡದ ಕಲರ್ ಯಾವುದು ಅಂತಂದ್ರೆ ಬ್ಲೂ ಆಗಿರುತ್ತೆ. ಸೊ ಇಲ್ಲಿ ಗೌತಮಿ ಮಂಜು ಅವರ ತಂಡದಿಂದ ಬಂದಿದ್ದಾರೆ, ಮತ್ತೆ ತ್ರಿವಿಕ್ರಮ್ ಅವರ ತಂಡದಿಂದ ಭವ್ಯ ಅವರು ಬಂದಿದ್ದಾರೆ. ಆಟ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಬ್ಬರ ನಡುವೆ ಒಂದು ಒಳ್ಳೆ ಫೈಟ್ ಅಂತ ಇದೆ. ಸೊ ಭವ್ಯ ಅವರು ಆಬ್ವಿಯಸ್ಲಿ ಆಟದಲ್ಲಿ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ತುಂಬಾ ಆಟವನ್ನ ಫೋಕಸಿವ್ ಆಗಿ ಆಡ್ತಾರೆ ಅವರು. ಸೊ ಈ ಸಂದರ್ಭದಲ್ಲಿ ಗೌತಮಿ ಅವರು ತುಂಬಾ ಎಫರ್ಟ್ ಹಾಕಿ, ಎನರ್ಜಿ ಹಾಕಿ ಭವ್ಯ ಅವರ ಜಾರಲ್ಲಿರುವಂತ ನೀರನ್ನ ಬೇಕು ಅಂತ ಹೇಳಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಏನ್ ಮಾಡ್ತೀರಾ, ಗೌತಮಿ ಅವರ ಜಾರಲ್ಲಿ ನೀರೇ ಇಲ್ಲ, ನೀರ್ ಫುಲ್ ಖಾಲಿ ಆಗ್ಬಿಟ್ಟಿದೆ. ಆದ್ರೂ ಕೂಡ ಭವ್ಯ ಕೈಯಲ್ಲಿರುವಂತಹ ಜಾರಲ್ಲಿರೋ ನೀರನ್ನ ಅವರು ಬೆಳೆಸೋಕ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಮಂಜು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಧನ್ರಾಜ್ ಮತ್ತೆ ಚೈತ್ರ ಅವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಟ ಆಡು ಒಂದಿಷ್ಟು ಟ್ರಿಕ್ ಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇನ್ನೊಂದು ಜೋಡಿ ಯಾವುದು ಅಂತಂದ್ರೆ ಧನ್ರಾಜ್ ಮತ್ತೆ ಹನುಮಂತು ಆಟ ಆಡಿದ್ದಾರೆ. ಸೊ ಹನುಮಂತನಿಗೆ ಧನ್ರಾಜ್ ಅವರು ಸರಿಯಾಗಿ ಫೈಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇಲ್ಲಿ ರೆಡ್ ತಂಡದಿಂದ ಬಂದಿರುವಂತಹ ಹನುಮಂತನ ಜಾರ್ನಲ್ಲಿ ಕೂಡ ನೀರು ಜಾಸ್ತಿನೇ ಇದ್ದಂಗೆ ಕಾಣಿಸ್ತಾ ಇದೆ. ಮತ್ತೆ ಧನ್ರಾಜ್ ಅವರ ಕೈಯಲ್ಲಿ ಜಾರ್ ಇರುವಂತ ಆ ನೀರಲ್ಲೂ ಕೂಡ ಹೆಚ್ಚಾಗಿ ನೀರಿದೆ. ಸೊ ಇಬ್ರು ಫೈಟ್ ಆಡ್ತಾ ಇದ್ದಾರೆ. ಬಟ್ ಯಾರಿಬ್ರಲ್ಲಿ ಸೋಲ್ತಾರೆ ಅನ್ನೋದು ನೋಡ್ಬೇಕು. ಸೊ ಇಬ್ರು ಸೇರಿ ಪ್ರಾಮಾಣಿಕ ಆಟಗಾರರು. ಇವರಿಬ್ರು ಆಟ ಅಂತ ಬಂದ್ರೆ ಫ್ರೆಂಡ್ಶಿಪ್ ನ ತಗೊಂಡ್ ಬರೋದಿಲ್ಲ. ದೋಸ್ತ ನೀನ್ ಗೆದ್ದು ಬಿಡು, ನಾ ಸೋತ್ ಬಿಡ್ತೀನಿ ಅನ್ನೋ ಮನಸ್ಥಿತಿ ಇಲ್ಲ. ಇಬ್ರು ಆಟ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಇವರಿಬ್ರದ್ದು ಇಂಟ್ರೆಸ್ಟಿಂಗ್ ಆಗಿದೆ, ಯಾರಿಬ್ರಲ್ಲಿ ಗೆಲ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಮೋಕ್ಷಿತಾ ಜೊತೆ ಚೈತ್ರ ಅವರು ಆಡಿದ್ದಾರೆ. ಮೋಕ್ಷಿತಾ ಅವರು ರೆಡ್ ತಂಡದಿಂದ ಬಂದಿದ್ದಾರೆ, ಚೈತ್ರ ಅವರು ಈ ಕಡೆ ಬ್ಲೂ ತಂಡದಿಂದ ಬಂದಿದ್ದಾರೆ. ಸೊ ಇಬ್ರು ಕೂಡ ಫೈಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಆಟವನ್ನ ಆಡಿದ್ದಾರೆ. ಒಟ್ಟಿನಲ್ಲಿ ಗೌತಮಿ ಅವರು ಆಡ್ತಾ ಇರುವಂತ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿರುವಂತ ಜಾರು ಕೈ ತಪ್ಪಿ ದಬ್ಬಂತ ಕೆಳಗ್ ಬಿದ್ದುಬಿಟ್ಟಿದೆ. ಸೊ ಹಾಗಾಗಿ ಅವ್ರ ಕೈಯಲ್ಲಿರುವಂತ ಜಾರಲ್ಲಿರೋ ನೀರೆಲ್ಲ ಫುಲ್ ಕೆಳಗ್ ಬಿದ್ದಿದೆ. ಮತ್ತೆ ಚೈತ್ರ ಅವರು ಮತ್ತೆ ಮೋಕ್ಷಿತಾ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಫೈನಲಿ ಇಂಟ್ರೆಸ್ಟಿಂಗ್ ಯಾರ್ದು ಅಂತಂದ್ರೆ ಇಬ್ರು ತಂಡದ ನಾಯಕರು ಅಂತಂದ್ರೆ ಇಲ್ಲಿ ತ್ರಿವಿಕ್ರಮ್ ಮತ್ತೆ ಮಂಜು ಅವರು. ಸೊ ಇಬ್ರಲ್ಲಿ ಅಂದ್ರೆ ಇಬ್ರಿಗೂ ಕೂಡ ತಂಡವನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಆಸೆ ಕನಸಂತೂ ಇದೆ. ಸೊ ಹೀಗಾಗಿ ಅದ್ರಲ್ಲೂ ಇಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದ್ರಲ್ಲೂ ತ್ರಿವಿಕ್ರಮ್ ಅಂತ ಬಂದ್ರೆ ಅವ್ರು ತುಂಬಾ ಸ್ಪೋರ್ಟಿವ್ ಆಗಿ ಆಟ ಆಡ್ತಾರೆ. ಇಲ್ಲಿ ಮಂಜು ಅವರು ಗ್ರೇ ಏರಿಯಾ ಹುಡುಕ್ತಾ ಇದ್ರೆ, ಬಟ್ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಆಡ್ತಾರೆ, ಮತ್ತೆ ಎನರ್ಜಿವ್ ಆಗಿದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆಟದ ಬರದಲ್ಲಿ ಇಬ್ರು ಕೂಡ ಅಗ್ರೆಸಿವ್ ಆಗಿ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ. ಸೊ ಹೀಗಾಗಿ ಮಂಜು ಅವರ ಕೈ ಏನೋ ತ್ರಿವಿಕ್ರಮ್ ಅವರ ಮುಖಕ್ಕೆ ತಾಗಿದೆ. ಸೊ ಅವ್ರ ಮುಖಕ್ಕೆಲ್ಲ ಹೊಡಿತಾ ಇದ್ದಾರೆ ಅಂತ ಹೇಳಿ ರಜತ್ ಅವ್ರು ಹೇಳ್ತಾರೆ. ರಜತ್ ಅವರು ಉಸ್ತುವಾರಿಯಾಗಿದ್ದಾರೆ. ಸೊ ಆಗ ರಜತ್ ಅವರಿಗೆ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಮುಖಕ್ಕೆಲ್ಲ ನಾವು ಹೊಡೆದ್ರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ಮಂಜು ಅವರು ಹೇಳ್ತಾರೆ ತಳ್ಳಾಡಂಗಿಲ್ಲ ಅಂತ ಹೇಳ್ತಾರೆ. ಸೊ ಅವರೇ ತಳ್ಳಾಡಿದ್ದು ಅನ್ನಂಗ್ ಹೇಳ್ತಾರೆ. ಅದೇ ಮಂಜು ಅವರು ರಜತ್ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲಿ ಎಳೆದಾಡ್ದೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಎಳೆದಾಡ್ತಾ ಇದ್ದಾರೆ, ಮುಖಕ್ಕೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ. ಸೊ ಹಾಗಾಗಿ ಮಂಜು ಅವರು ಎಲ್ಲಿ ಎಳೆದಾಡ್ದೆ ಅಂತ ಕೇಳ್ತಾ ಇದ್ದಾರೆ. ಸೊ ರಜತ್ ಅವರು ಅದಕ್ಕೆ ಹೇಳಿದ್ದಾರೆ, ಇಬ್ರು ಜಾರಲ್ಲಿರೋ ನೀರನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಆ ಕೆಲಸವನ್ನ ಮಾಡಿ ಅನ್ನೋಂಗ್ ಹೇಳಿದ್ದಾರೆ. ಸೊ ರಜತ್ ಅವರು ಒಂದ್ ಸ್ವಲ್ಪ ತ್ರಿವಿಕ್ರಮ್ ಅವ್ರ ಹತ್ರನೇ ಸಪೋರ್ಟ್ ಆಗಿರ್ತಾರೆ. ಯಾಕಂತಂದ್ರೆ ಮಂಜು ಅವ್ರ ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಈ ನಡುವೆ ತುಂಬಾ ಜಗಳನೂ ಆಗಿದೆ. ಬಟ್ ತ್ರಿವಿಕ್ರಮ್ ಅವ್ರನ್ನ ಇಷ್ಟ ಪಡ್ತಾರೆ. ಮತ್ತೆ ಫೈನಲಿ ಅವ್ರಿಬ್ರೆ ಉಳ್ಕೋಬೇಕು ಅನ್ನೋ ಒಂದ್ ಲೆಕ್ಕದಲ್ಲೂ ಕೂಡ ರಜತ್ ಅವ್ರ ಇದ್ದಂಗೆ ಕಾಣಿಸ್ತಿದೆ. ಬಟ್ ಅವ್ರ ಸಪೋರ್ಟ್ ಅವ್ರಿಗೇನೆ ಇರುತ್ತೆ ನನಗೆ. ಅದೇ ಅವನೇ ಹೊಡಿತಾನೆ ತಡ್ಕ ಅಂತ ಹೇಳಿ ರಜತ್ ಅವ್ರು ಹೇಳಿರೋದು. ಸೊ ಅಂದ್ರೆ ಆಟ ಈ ಒಂದು ಎಪಿಸೋಡ್ ನೋಡಿದ್ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನಾಗಿದೆ ಆಕ್ಚುಲಿ ಅಂತ ಹೇಳಿ. ದೆನ್ ತ್ರಿವಿಕ್ರಮ್ ಅವರು ರಜತ್ ಅವರಿಗೆ ಒಂದು ಓವರ್ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ. ಮಂಜು ಅವ್ರ ಕೈಯಲ್ಲಿರೋ ಆ ಜಾರಲ್ಲಿರೋ ನೀರಿದೆ ಅಲ್ಲ, ಅದನ್ನ 2 ಸೆಕೆಂಡ್ ಎಲ್ಲ ಬೀಳಿಸ್ಬಿಡ್ತೀನಿ ನೋಡು ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೆಂಗ್ ಬೆಳೆಸ್ತಾರೋ ಏನಿಲ್ಲ ಅಂತ. ಬಟ್ ಒಳ್ಳೆ ಫೈಟ್ ಅನ್ನ ಕೊಟ್ಟಿದ್ದಾರೆ ಮಂಜು ಅವರು, ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಅವ್ರಿಗೆ ಒಂದಿದು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಒಂದೊಳ್ಳೆ ಅವಕಾಶ ಇದು. ಸೊ ಇಬ್ರು ಕೂಡ ಜಾರಲ್ಲಿರೋ ನೀರನ್ನ
ಕಡಿಮೆ ಮಾಡ್ಕೊಳಕ್ ಇಬ್ರಿಗೂ ಕೂಡ ಇಷ್ಟ ಇಲ್ಲ. ಇಬ್ರು ಚೆನ್ನಾಗಿ ಆಟ ಆಡ್ಬೇಕು ಅನ್ನೋದು. ಅದರ ಜೊತೆಗೆ ಇವರಿಬ್ರು ತಂಡದ ನಾಯಕರಾಗಿದ್ದಾರೆ ಈಗ ಸದ್ಯಕ್ಕೆ. ಸೊ ಇಬ್ಬರ ನಡುವೆಯೂ ಕೂಡ ಜುಗಲ್ಬಂದಿ ಇದೆ. ಸೊ ಯಾರು ಚೆನ್ನಾಗಿ ಆಟ ಆಡ್ತಾರೆ ಅನ್ನೋದನ್ನ ನೋಡೋಣ. ಮತ್ತೆ ನಿಮ್ಗೆ ಏನ್ ಅನಿಸ್ತು ಈ ಆಟದ ಬಗ್ಗೆ ಕಾಮೆಂಟ್ ಮಾಡಿ. ಮತ್ತೆ ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇಲ್ಲಿ ನೋಡಿದ್ರೆ ಒಬ್ಬೊಬ್ರದ್ದು ಒಂದೊಂದು ವಿಷಯಗಳನ್ನ ನಾವು ತಗೊಳ್ತಾ ಹೋದ್ರೆ, ಇಲ್ಲಿ ಗೌತಮಿ ಅಂತಂದ್ರು ತುಂಬಾ ಚೆನ್ನಾಗಿ ಅವರು ಆಟವನ್ನ ಆಡ್ತಾ ಇದ್ರು ಈ ಹಿಂದೆ ಎಲ್ಲ. ಬಟ್ ಇತ್ತೀಚೆಗೆ ಈ ಗೆಳೆಯ ಗೆಳತಿ ಅನ್ನೋ ಇದ್ರಲ್ಲಿ ಸ್ವಲ್ಪ ಅವರು ಮಂಕಾಗ್ಬಿಟ್ಟಿದ್ರು. ಸೊ ಅವ್ರಿಗೂ ಕೂಡ ಈ ವಾರ ಕಂಬ್ಯಾಕ್ ಮಾಡ್ಲಿಕ್ಕೆ ಒಂದೊಳ್ಳೆ ಅವಕಾಶ. ಫಿನಾಲೆ ಟಿಕೆಟ್ ಅನ್ನ ಪಡಿಬೇಕು ಅಂತಂದ್ರೆ ಗೌತಮಿ ಅವರು ತುಂಬಾ ಚೆನ್ನಾಗಿ ಆಡ್ಲೇಬೇಕು, ಅಗ್ರೆಸಿವ್ ಆಗಿ ಆಡ್ಲೇಬೇಕು. ಇವ್ರು ಇನ್ನೂ ಪಾಸಿಟಿವ್ ಅಂತ ಕುತ್ಕೊಳಕ್ ಆಗಂಗಿಲ್ಲ. ನಾನು ಆರಾಮಾಗಿ ಆಡ್ತೀನಿ ಅನ್ನಂಗಿಲ್ಲ. ಯಾಕಂತಂದ್ರೆ ಸ್ವಲ್ಪ ಮೈ ಮರೆತ್ರು ಸಹಿತ ಈಗ ಟಿಕೆಟ್ ಸಿಗೋ ಸಾಧ್ಯತೆ ತುಂಬಾ ಕಡಿಮೆ. ಟಿಕೆಟ್ ಬೇರೆಯವ್ರ ಪಾಲಾಗ್ಬಿಡತ್ತೆ. ಸೊ ಹಾಗಾಗಿ ಗೌತಮಿ ನೋಡ್ಕೊಂಡು ಆಟ ಆಡ್ಬೇಕಾಗತ್ತೆ. ಮತ್ತೊಂದ್ ಕಡೆ ಭವ್ಯನೂ ಕೂಡ ಅಷ್ಟೇ. ಭವ್ಯ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಆದ್ರೆ ಇವರ ಲೂಸ್ ಥಿಂಗ್ ಏನು ಅಂತಂದ್ರೆ ಇವರು ತ್ರಿವಿಕ್ರಮ್ ಅವರು ಸುತ್ತಾ ಇರ್ತಾರೆ. ಸೊ ನಿನ್ನೆ ಕೂಡ ಒಂದ್ ಮಾತು ಬಂದ್ ಹೋಯ್ತು, ತ್ರಿವಿಕ್ರಮ್ ನಿಂದಾನೇ ಅವರು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ ಅನ್ನೋ ಹಾಗೆ. ಸ್ವಲ್ಪ ಅದಕ್ಕೆ ಕಣ್ಣೀರ್ ಕೂಡ ಹಾಕಿದ್ರು. ಸೊ ಅದನ್ನ ಇವರು ಎಚ್ಚೆತ್ಕೊಂಡು ತಮ್ಮ ಆಟನ ತಾವೇ ಆಡ್ಬೇಕು. ಮನೆಯಲ್ಲಿ ತಮಗೆ ಹೆಂಗ್ ಅನ್ಸುತ್ತೋ ಹಂಗೆ ಇರ್ಬೇಕು. ತ್ರಿವಿಕ್ರಮ್ ಸಹಾಯ ತೆಗೆದುಕೊಳ್ಳೋದಾಗಿರ್ಬೋದು, ತನಗೆ ಏನೇ ಅನಿಸ್ತಾ ಇದ್ರೆ ತ್ರಿವಿಕ್ರಮ್ ಮುಂದೆ ಹೋಗಿ ಹೇಳೋದು. ಸೊ ಅದೆಲ್ಲ ಬೇಡ. ಯಾಕಂತಂದ್ರೆ ಇದೆಲ್ಲವೂ ಕೂಡ ಅವ್ರವ್ರ ಆಟದ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋದಿದೆ. ಸೊ ಹಾಗಾಗಿ ಚೆನ್ನಾಗಿ ಆಡ್ಬೇಕು. ಇನ್ನು ಮಂಜು ಅವರಂತೂ ಅವರು ಕೂಡ ಗೆಳೆಯ ಗೆಳತಿ ಅನ್ಕೊಂಡು ಅವರು ಸ್ವಲ್ಪ ಮಂಕಾಗಿದ್ರು. ಸೊ ಸ್ವಲ್ಪ ಆಟದಲ್ಲಿ ಅವರು ಹಿಂದುಳಿದಿದ್ರು. ಬಟ್ ಈ ವಾರ ಅವರು ಫಿನಾಲೆ ಟಿಕೆಟ್ ಅನ್ನ ಪಡಿಲೇಬೇಕು ಅನಿವಾರ್ಯ. ಸೊ ಹೀಗಾಗಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಆಡ್ಬೇಕು, ಕಂಬ್ಯಾಕ್ ಮಾಡ್ಲಿಕ್ಕೆ ಅದೊಂದು ಅವಕಾಶ. ಅದನ್ನ ಪ್ಲಾಟ್ಫಾರ್ಮ್ ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಟಿಕೆಟ್ ನ ಪಡಿಬೇಕು. ಇಲ್ಲಿ ಮತ್ತೊಂದು ಕಡೆ ಧನರಾಜು ಮತ್ತೆ ಹನುಮಂತ ಲಮಾನಿ ಇಬ್ರಿಗೂ ಜುಗಲ್ಬಂದಿ ಇತ್ತು. ಸೊ ಇಬ್ರಲ್ಲಿ ಯಾರು ಗೆಲ್ತಾರೆ, ಯಾರ ಜಾರಲ್ಲಿರೋ ನೀರನ್ನ ಕೆಳಗ್ ಬೀಳಿಸ್ತಾರೆ ಅದನ್ನ ನೋಡ್ಬೇಕು. ಈ ಜಾರಲ್ಲಿರೋ ನೀರನ್ನ ಕೆಳಗ್ ಬೀಳಿಸೋದು ಹಿಂದೆ ಒಂದು ಟಾಸ್ಕ್ ಇತ್ತು. ಸೊ ಅದರಲ್ಲಿ ಧನರಾಜ್ ಆಗಿರ್ಬೋದು, ಹನುಮಂತ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಒಂದೊಳ್ಳೆ ಎಫರ್ಟ್ ಅನ್ನ ಕೊಟ್ಟು ಆಟ ಆಡಿದ್ರು. ಸೊ ಈಗ್ಲೂ ಕೂಡ ಇವರಿಬ್ಬರ ನಡುವೆ ಬಿದ್ದಿರೋದ್ರಿಂದಾಗಿ ಈ ಆಟ ಇಬ್ರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್. ನೋಡೋಣ ಹೇಗಿರತ್ತೆ ಅಂತ. ಬಟ್ ಹನುಮಂತ ಲಮಾನಿಯು ಕೂಡ ಅದ್ ಯಾಕೋ ಏನೋ ಸ್ವಲ್ಪ ಅವರು ಸಪ್ಪಗಾದಂಗಾಗಿದೆ. ಅವ್ರ ಆಟ ಸ್ವಲ್ಪ ಅವರು ಕಂಬ್ಯಾಕ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಆಡ್ಬೇಕು. ಯಾರು ಹೆಂಗ್ ಮೈಂಡ್ ಗೇಮ್ ಆಡ್ತಿದಾರೆ ನೋಡಿ, ಎಲ್ರು ಹೆಂಗ್ ಆಡ್ತಾ ಇದಾರೆ ನೋಡಿ, ಅದನ್ನ ಸ್ವಲ್ಪ ನೋಡ್ಕೊಂಡು ಇವ್ರು ಅವ್ರಂಗೆ ಆಡೋದೇನ್ ಬೇಡ, ಇವ್ರ ಸ್ಟೈಲ್ ಅಲ್ಲೇ ಆಡಿದ್ರೆ ಸಾಕು, ಚೆನ್ನಾಗಿ ಆಡ್ಲಿ ಅನ್ನೋದು ಎಲ್ರ ಆಶಯ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗಿಂತ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇರೋದೇ ಹನುಮಂತನಿಗೆ. ಹನುಮಂತನ ಆಟವನ್ನ ನೋಡ್ಲಿಕ್ಕಾಗಿ ಎಲ್ರು ಎಷ್ಟೋ ಜನ ಟಿವಿ ಮುಂದೆ ಕುತ್ಕೊಳ್ತಾರೆ. ಸೊ ಹಾಗಾಗಿ ಹನುಮಂತು ಅವರೆಲ್ಲರ ಆಸೆ ಕನ್ಸುಗಳನ್ನ ನಿರಾಸೆ ಮಾಡೋದ್ ಬೇಡ, ಚೆನ್ನಾಗಿ ಆಡ್ಲಿ ಅನ್ನೋದು. ದೆನ್ ಎಲ್ರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಮೋಕ್ಷಿತಾ ಅವ್ರ ವಿಚಾರಕ್ಕೆ ಅಂತ ಬಂದ್ರೆ ಎಲ್ರೂ ಇವಾಗ ಒಂದೊಂದೊಂದೊಂದ್ ಸ್ಥಾನದಲ್ಲಿ ಇದ್ದಾರೆ. ಬಟ್ ಮೋಕ್ಷಿತಾ ಅವ್ರು ಯಾಕೋ ಲೂಸ್ ಅಂತ ಅನಿಸ್ತಾ ಇದ್ದಾರೆ. ನೋಡೋಣ ಅವ್ರು ಹೆಂಗೆ ಆಟವನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ. ಅವರು ಟಫ್ ಫೈಟ್ ಅನ್ನ ಕೊಡ್ಲೇಬೇಕು, ಅಗ್ರೆಸಿವ್ ಆಗಿ ಆಡ್ಲೇಬೇಕು, ಅವ್ರು ಟಿಕೆಟ್ ಅನ್ನ ಪಡಿಲೇಬೇಕು. ಇಲ್ಲ ಅಂತಂದ್ರೆ ಬಿಟ್ರೆ ಅವ್ರನ್ನ ಈ ವಾರ ಎಲಿಮಿನೇಟ್ ಮಾಡಿ ಮನೆ ಕಳಿಸೋ ಸಾಧ್ಯತೆಗಳು ಇದಾವೆ. ಯಾಕಂತಂದ್ರೆ ಚೈತ್ರ ಅವ್ರನ್ನ ಎಲಿಮಿನೇಟ್ ಮಾಡೋದೇ ಇಲ್ಲ. ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಾತೆ ಬಂಡವಾಳ ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ಮನೆಯಲ್ಲಿ ಗದ್ದಲ ಆಗ್ಬೇಕು ಅಂತಂದ್ರೆ ಅವ್ರು ಇರ್ಲೇಬೇಕು. ಹಾಗಾಗಿ ಅವ್ರನ್ನ ಕಳಿಸ್ಕೊಡೋದೇ ಇಲ್ಲ. ಇನ್ ಗೌತಮಿ ಕೂಡ ಚೆನ್ನಾಗಿ ಆಡ್ತಿದ್ದಾರೆ, ಭವ್ಯ ಅಂತೂ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಧನರಾಜು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಈ ವಾರ ಯಾರ ಮೇಲೆಯೂ ಕಣ್ಣಿಲ್ಲ, ಮೋಕ್ಷಿತಾ ಮೇಲೆ ಕಣ್ಣಿರೋದು. ಸೊ ಹಾಗಾಗಿ ಮೋಕ್ಷಿತ ಸ್ವಲ್ಪ ಎಚ್ಚೆತ್ಕೊಂಡು ಚೆನ್ನಾಗಿ ಆಟ ಆಡ್ಲಿ ಅನ್ನೋದು ನಮ್ಮ ಆಶಯ. ಈ ರಿವ್ಯೂ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.